ದರ್ಶನ್ ಮತ್ತು ಸಹಚರರಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಕೇಸ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣಗೆ ಖಾಕಿ ನೋಟಿಸ್. ನೋಟಿಸ್ ಹಿನ್ನೆಲೆ ಚಿಕ್ಕಣ್ಣ ನಿವಾಸಕ್ಕೆ ಆಗಮಿಸಿದ್ದ ಪೊಲೀಸರು. ಆರ್ಆರ್ ನಗರದ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಚಿಕ್ಕಣ್ಣ ಮನೆ, ದರ್ಶನ್ ಮನೆ ಹತ್ತಿರದಲ್ಲೇ ಇರುವಂತಹ ಹಾಸ್ಯ ನಟ ಚಿಕ್ಕಣ್ಣ ನಿವಾಸ. ಆರ್ಆರ್ ನಗರ ಪೊಲೀಸರು ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ದಾರೆ ನೋಟಿಸ್ ಅನ್ನ ಕೊಡೋದಕ್ಕೋಸ್ಕರ. ದರ್ಶನ್ ಕೇಸ್ನಲ್ಲಿ ಈಗಾಗಲೇ 19 ಮಂದಿ ಆರೋಪಿಗಳ ಬಂಧನ ಆಗಿದೆ, ದರ್ಶನ್ ಸೇರಿ. ಇದೀಗ ಹಾಸ್ಯ ನಟ ಚಿಕ್ಕಣ್ಣಗೂ ಕೂಡ ಸಂಕಷ್ಟ ಶುರುವಾಗಿದೆ. ಯಾಕಂದ್ರೆ ಸ್ಟೋನಿ ಬ್ರೂಕ್ನಲ್ಲಿ ಇವತ್ತು ಅಂದ್ರೆ ಶನಿವಾರದಂದು ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ರು. ಯಾವತ್ತು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಕರೆತಂದ್ರು ಅವತ್ತು ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಒಂದಷ್ಟು ಮಂದಿ ಪಾರ್ಟಿ ಮಾಡ್ತಾ ಇದ್ರು. ಆ ಪಾರ್ಟಿಯ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಇದ್ರಂತೆ. ಆ ಮಾಹಿತಿಯ ಮೇರೆಗೆ ಚಿಕ್ಕಣ್ಣ ಅವರಿಗೆ ಇದೀಗ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಇನ್ನು ಚಿಕ್ಕಣ್ಣ ಅವರ ಅಪಾರ್ಟ್ಮೆಂಟ್ನಿಂದ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿಯಲ್ಲಿ ಏನಂತಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್ ಏನಿದೆಯೋ ಅವತ್ತಿನ ಸಂದರ್ಭ ಅಂದ್ರೆ ಕೊಲೆ ನಡೆಯುವಂತಹ ದಿನ ಸೋನಿ ಬ್ರೂಕ್ನಲ್ಲಿ ಒಂದು ಪಾರ್ಟಿ ಕೂಡ ಮಾಡಿರ್ತಾರೆ. ಸೊ ಆ ಮಾಹಿತಿಯನ್ನು ಆಧರಿಸಿರ್ತಕ್ಕಂಥ ಪೊಲೀಸರ ತಂಡ ಈಗ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ನೀಡಿದೆ ಅನ್ನುವಂಥ ಮಾಹಿತಿ. ಚಿಕ್ಕಣ್ಣ ಅವರು ಕೂಡ ಅಂದ್ರೆ ಅವತ್ತು ದರ್ಶನ್ ಅವ್ರ ಜೊತೆ ಒಂದು ಪಾರ್ಟಿಯಲ್ಲಿ ಅಥವಾ ಊಟದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ರ ಬೆನ್ನಲ್ಲೇ ಅವರನ್ನು ಕೂಡ ಆ ಸಂದರ್ಭದಲ್ಲಿ ಅಂದ್ರೆ ಊಟ ಮಾಡುವಂಥ ಸಂದರ್ಭ ಆಗಿರ್ಬೋದು ಅಥವಾ ಪಾರ್ಟಿ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು ಏನಾದರೂ ರೇಣುಕಾಸ್ವಾಮಿಯ ಕೊಲೆ ವಿಚಾರವಾಗಿ ಮಾತನಾಡಿರ್ತಕ್ಕಂಥದ್ದು ಅಥವಾ ಅವ್ರನ್ನ ಹೆದರಿಸುವಂಥ ವಿಚಾರವಾಗಿ ಮಾತನಾಡಿರ್ತಕ್ಕಂತಹ ಘಟನಾವಳಿಗಳು ನಡೆದಿದ್ವಾ ಅನ್ನುವಂಥ ವಿಚಾರಕ್ಕೆ ಚಿಕ್ಕಣ್ಣ ಅವರನ್ನು ಕೂಡ ಕರೆಸಿ ನೋಟಿಸ್ ನೀಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರ ಬೆನ್ನಲ್ಲೇ ಈಗಾಗಲೇ ಮೂಲಗಳ ಮಾಹಿತಿ ಪ್ರಕಾರ ನೋಟಿಸ್ ಕೂಡ ಚಿಕ್ಕಣ್ಣ ಅವರಿಗೆ ನೀಡಲಾಗಿದೆ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ನಿವಾಸ ಇದು ಅಂದ್ರೆ ಅವರಿರ್ತಕ್ಕಂಥ ಅಪಾರ್ಟ್ಮೆಂಟ್ನಲ್ಲಿ ಈ ಪ್ರೆಸ್ಟೀಜ್ ಭಾಗಮನೆ ಟೆಂಪಲ್ ಬೆಲ್ಸ್ ಅಂತ ಏನಿದೆಯೋ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಚಿಕ್ಕಣ್ಣ ಅವರು ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈಗಾಗಲೇ ಏನಂತಂದ್ರೆ ಒಂದು ಆರ್ಆರ್ ನಗರದ ಪೊಲೀಸರು ಕೂಡ ಇಬ್ಬರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಅದರ ಒಳಭಾಗದಲ್ಲಿ. ಸೊ ಹೀಗಾಗಿ ಏನಂತಂದ್ರೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿರ್ತಕ್ಕಂಥದ್ರ ಬೆನ್ನಲ್ಲೇ ಚಿಕ್ಕಣ್ಣ ಬಹುತೇಕ ಇವತ್ತೇ ವಿಚಾರಣೆಗೆ ಹಾಜರಾಗಬಹುದು ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಒಂದು ವೇಳೆ ಚಿಕ್ಕಣ್ಣ ಇವತ್ತು ಹಾಜರಾಗದೇ ಇದ್ರೆ ಇಮಿಡಿಯೇಟ್ ಆಗಿ ಇನ್ನೊಂದು ನೋಟಿಸ್ ಕೊಟ್ಟು ಅವರನ್ನ ಠಾಣೆಗೆ ಕರೆಸಿ ಅವತ್ತಿನ ಘಟನಾವಳಿ ಏನಾಗಿತ್ತು ಅನ್ನುವಂಥದ್ದು ಮತ್ತೆ ದರ್ಶನ್ ಅವ್ರನ್ನ ಮತ್ತೆ ಅವರ ಗ್ಯಾಂಗ್ ಜೊತೆ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದು ಏನು ಅನ್ನುವಂಥ ವಿಚಾರಗಳನ್ನ ಮಾಹಿತಿ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂದ್ರೆ ಈ ಒಂದು ಡಿ ಗ್ಯಾಂಗ್ನ ಜೊತೆ ಅವತ್ತು ಚಿಕ್ಕಣ್ಣವರು ಯಾವ ಕಾರಣಕ್ಕೋಸ್ಕರ ಆ ಸೋನಿ ಬ್ರೂಕ್ನಲ್ಲಿ ಭಾಗಿಯಾಗಿದ್ರು, ಪಾರ್ಟಿಯಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡಲಿಕ್ಕೆ ಈಗ ಪೊಲೀಸರು ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್. TV9 ನಲ್ಲಿ ದರ್ಶನ್ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಗ್ಯಾಂಗ್ನ ತೀವ್ರ ವಿಚಾರಣೆ ನಡೀತಾ ಇದೆ. TV9 ನಲ್ಲಿ ದರ್ಶನ್ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮೊದಲು ಪೊಲೀಸರ ಪ್ರಶ್ನೆಗೆ ದರ್ಶನ್ ಉತ್ತರವನ್ನ ಕೊಡದೆ ಉಡಾಫೆಯನ್ನ ತೋರಿಸ್ತಾ ಇದ್ರು. ಕೊನೆಗೂ ಕೂಡ ಕರಗಿತು ಉಡಾಫೆ. 5 ದಿನ ಪೊಲೀಸ್ ಕಸ್ಟಡಿಯಲ್ಲಿ ತುಟಿ ಬಿಚ್ಚದ ದರ್ಶನ್. ಏನ್ ಕೇಳಿದ್ರು ಗೊತ್ತಿಲ್ಲ, ನಾನ್ ಮಾಡಿಲ್ಲ ಅಂತಿದ್ರು ದರ್ಶನ್. 2ನೇ ಬಾರಿ ಕಸ್ಟಡಿಗೆ ಪಡೆದಾಗ ವಿಚಾರಣೆ ರೀತಿಯೇ ಪೊಲೀಸರಿಂದ ಚೇಂಜ್ ಆಗಿದೆ. ಪೊಲೀಸರ ಸ್ಟೈಲ್ನಲ್ಲೇ ಎನ್ಕ್ವೈರಿ ಮಾಡಿದಾಗ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮೊದಲು 6 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದ್ರಲ್ಲ, ಆಗ ನನ್ಗೇನು ಗೊತ್ತಿಲ್ಲ, ನಾನು ಕೊಲೆ ಮಾಡಿಲ್ಲ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ, ನೀವೆಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ನನ್ನಿಂದ ಬರೋ ಉತ್ತರ ಇಷ್ಟೇ ಅಂತ ಹೇಳಿ ಧಿಮಾಕು ತೋರಿಸ್ತಾ ಇದ್ದ ದರ್ಶನ್ 2ನೇ ಬಾರಿಗೆ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ಪೊಲೀಸ್ ಸ್ಟೈಲ್ನಲ್ಲೇ ಬಾಯಿ ಬಿಡಿಸೋಕೆ ಬಂದಂತಹ ಸಂದರ್ಭದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ನಟ ಭಯಂಕರ ಇದೀಗ ದಂಡ ಹೊಡಿತಿದ್ದಾರೆ. ಸದ್ಯಕ್ಕೆ ಭಯ ಹುಟ್ಟಿದೆ ದರ್ಶನ್ ಎದೆಯಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಡ್ತಾ ಇರುವಂತಹ ವಿಚಾರಣೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಆ ಧಾಟಿಯೇ ಚೇಂಜ್ ಆಗಿದೆ. ಪೊಲೀಸರ ವಿಚಾರಣೆ ವೇಳೆ ನಟ ದರ್ಶನ್ ಪೇಚಾಟ. ಎಲ್ಲ ಸಾಕ್ಷಿಗಳನ್ನ ಮುಂದಿಟ್ಕೊಂಡು ಪೊಲೀಸರು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಏನೋ ಇದು ಪೊಲೀಸ್ ಸ್ಟೈಲ್ನಲ್ಲೇ ವಿಚಾರಣೆಯನ್ನ ಮಾಡಿರೋದು, ನಂಗೆ ಗೊತ್ತೇ ಇಲ್ಲ ಅಂದಲ್ಲ, ಇವಾಗ ಏನ್ ಹೇಳ್ತೀಯ, ಸಾಕ್ಷ್ಯ ಇದೆ ನಿನ್ನ ಮುಂದೆ, ಮಾತನಾಡು ಅಂತ ಹೇಳಿ ಪೊಲೀಸರು ದಬಾಯಿಸಿದ್ದಾರೆ. ಪೊಲೀಸ್ ಭಾಷೆಯಲ್ಲೇ ತನಿಖೆಯನ್ನ ಮಾಡ್ತಿದ್ದಂತೆ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಮುಂದುವರೆದು ಸರ್ ನನ್ನ ಬಿಟ್ಬಿಡಿ ಅಂತ ಕಾಲಿಗೆ ಬೀಳೋದಕ್ಕೆ ದರ್ಶನ್ ಮುಂದಾಗಿದ್ರು.
ನನ್ನ ಬಿಟ್ಬಿಡಿ ಎಂದು ಪರಿಪರಿಯಾಗಿ ದರ್ಶನ್ ಬೇಡ್ಕೊಳ್ತಾ ಇದ್ರು. ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನ ಬಿಟ್ಬಿಡಿ, ತಪ್ಪಾಗಿದೆ ನನ್ನಿಂದ, ನನ್ನನ್ನ ಬಿಟ್ಬಿಡಿ ಅಂತ ಪೊಲೀಸರ ಕಾಲ್ ಹಿಡಿಯೋದಕ್ಕೆ ದರ್ಶನ್ ಮುಂದಾಗಿದ್ರು. ಅವತ್ತು ರೇಣುಕಾಸ್ವಾಮಿಯೂ ಕೂಡ ಹೌದು, ರೇಣುಕಾಸ್ವಾಮಿ ಮಾಡಿದ ತಪ್ಪು, ಅಶ್ಲೀಲವಾಗಿ ಫೋಟೋ ಕಳಿಸಿದ ತಪ್ಪು, ಮೆಸೇಜ್ ಮಾಡಿದ ತಪ್ಪು, ಅದಕ್ಕೆ ಕಾನೂನಿದೆ, ಪೊಲೀಸರಿದ್ದಾರೆ, ಸೈಬರ್ ಕ್ರೈಮ್ ಇದೆ, ಆ ಒಂದು ಕಾನೂನು ಕ್ರಮಗಳ ಮೊರೆ ಹೋಗೋದು ಬಿಟ್ಟು ಆತನ ಎತ್ತಾಕೊಂಡು ಬಂದು ಆತನಿಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡ್ತಾ ಇದ್ರಲ್ಲ, ಅವತ್ತು ರೇಣುಕಾಸ್ವಾಮಿಯೂ ಕೂಡ ಇದೇ ರೀತಿಯಾಗಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ನನಗೆ ಹೆಂಡತಿ ಇದ್ದಾಳೆ, ಹೆಂಡತಿ 5 ತಿಂಗಳ ಗರ್ಭಿಣಿ, ಅಪ್ಪ ಅಮ್ಮ ಇದ್ದಾರೆ, ಇನ್ನೊಂದ್ಸಲ ಈ ಥರ ಮಾಡಲ್ಲ, ನಿಮ್ಮ ತಂಟೆಗೆ ಬರಲ್ಲ, ಈಗಾಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ನನ್ನನ್ನು ದಯವಿಟ್ಟು ಬಿಟ್ಬಿಡಿ ಅಂತ ಹೇಳಿ ಅವನು ಬೇಡ್ಕೊಂಡ್ರು ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಿಡಲಿಲ್ಲ. ಇವತ್ತು ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ದರ್ಶನ್ ಕೂಡ ಪೊಲೀಸರ ಕಾಲ್ಗೆ ಬಿದ್ದಿದ್ದಾರೆ. ಸರ್, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಪೊಲೀಸರ ಕಾಲ್ ಹಿಡಿಯೋದಕ್ಕೆ ಹೋಗಿದ್ದಾರೆ. ಯಾಕಂದರೆ ಪೊಲೀಸರ ವಿಚಾರಣೆಯ ಧಾಟಿ ಚೇಂಜ್ ಆಗಿದೆ, ಸ್ಟೈಲ್ ಚೇಂಜ್ ಆಗಿದೆ. ಯಾವ ರೀತಿಯಾಗಿ ಒಬ್ಬ ಆರೋಪಿ ಬಾಯಿ ಬಿಡೋದಿಲ್ವೋ ಅದನ್ನು ಕಂಡುಕೊಳ್ತಾರೆ ಪೊಲೀಸರು. ನಂತರ ಯಾವ ರೀತಿಯಾಗಿ ನಾವು ಎನ್ಕ್ವೈರಿಯನ್ನು ಮಾಡಿದರೆ ಈತನನ್ನು ಬಾಯಿ ಬಿಡಿಸಬಹುದು ಅನ್ನೋದು ಪೊಲೀಸರಿಗೆ ಚೆನ್ನಾಗಿ ಗೊತ್ತು. ಅವರದ್ದೇ ಸ್ಟೈಲನ್ನು ಈಗ ಆತನ ವಿಚಾರಣೆ ಕೂಡ ನಡೀತಾ ಇದೆ. ಆ ಸಂದರ್ಭದಲ್ಲಿ ದರ್ಶನ್ ಗಪ್ಚುಪ್ಪಾಗಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಅವ್ರ ಬಾಯಿಂದ ಬರ್ತಾ ಇರೋದು ಒಂದೇ, ನಾನು ಬಿಟ್ಬಿಡಿ ಅಂತ ಹೇಳೋದೊಂದೇ ಬರ್ತಾ ಇದೆ ವಿನಃ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಲ್ಲ, ಅದು ಯಾವುದಕ್ಕೂ ಕೂಡ ದರ್ಶನ್ ಕಡೆಯಿಂದ ಉತ್ತರ ಸಿಗ್ತಾ ಇಲ್ಲ. ಒಂದೊಂದು ಸಾಕ್ಷ್ಯವನ್ನ ಕೂಡ ಸಂಗ್ರಹಿಸಿದ್ದಾರೆ ಪೊಲೀಸರು. ಆ ಎಲ್ಲ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡೇ ಪ್ರಶ್ನಿಸ್ತಿದ್ದಾರೆ.